ಮಾರಲ್ ಮಿತ್ರ. ಕತೆ ಪುಟ್ಟ ಅಳಿಲು ಮತ್ತು ಅದರ ದೊಡ್ಡ ಕನಸು. ಒಂದು ಸುಂದರ ಅರಣ್ಯದಲ್ಲಿ ಚಿಕ್ಕ ಅಳಿಲೊಂದು ವಾಸವಾಗಿತ್ತು. ಅದರ ಹೆಸರು ಚಿಕ್ಕಿ. ಅವಳು ತನ್ನ ತಾಯಿಯ ಜೊತೆ ಮರದ ದಿಂಡಿನಲ್ಲಿ ಸುಖವಾಗಿ ವಾಸಿಸುತ್ತಿದ್ದಳು. ಚಿಕ್ಕಿಗೆ ಒಂದು ಕನಸು ಇತ್ತು. ಅವಳು ತನ್ನ ತಾಯಿಗೆ ಹೇಳುತ್ತಿದ್ದಳು, ಅಮ್ಮ, ನಾನು ಆ ದೂರದ ದೊಡ್ಡ ಬೆಟ್ಟದ ತುದಿಗೆ ಹೋಗ್ಬೇಕು. ಅಲ್ಲಿ ಏನು ಇದೆ ಎಂದು ನೋಡ್ಬೇಕು. ಆ ಬೆಟ್ಟವನ್ನು ಎಲ್ಲರೂ ಸಿಂಹದ ಬೆಟ್ಟ ಎನ್ನುತ್ತಿದ್ದರು. ಅದು ಬಹಳ ಎತ್ತರದ ಬೆಟ್ಟ, ಯಾರೂ ಅಲ್ಲಿ ಹೋಗಿಲ್ಲ. ಅಮ್ಮ ಹೆದರಿದರು. ಅವರು ಚಿಕ್ಕಿಗೆ ಬುದ್ಧಿಮಾತು ಹೇಳಿದರು. ಅಯ್ಯೋ ಚಿಕ್ಕಿ, ನೀನು ಇಷ್ಟು ಚಿಕ್ಕ ಅಳಿಲು ಅಷ್ಟು ಎತ್ತರಕ್ಕೆ ಹೇಗೆ ಹೋಗ್ತೀಯಾ? ಅದು ಹಕ್ಕಿಗಳು ಹಾರೋ ಸ್ಥಳ, ನೀನು ಜಾರಿ ಬೀಳ್ತೀಯಾ? ಆದರೆ ಚಿಕ್ಕಿ ನಗುತ್ತಾ, ಅಮ್ಮ, ನಾನು ಒಂದು ದಿನದಲ್ಲಿ ಅಲ್ಲಿಗೆ ಹೋಗಲ್ಲ, ಆದರೆ ಪ್ರತಿದಿನ ಒಂದೊಂದು ಹೆಜ್ಜೆ ಹಾಕ್ತಾ ಹೋಗ್ತೀನಿ. ಆಮೇಲೆ ಪ್ರತಿದಿನ ಚಿಕ್ಕಿ ಬೆಟ್ಟದ ಕಡೆ ಹೆಜ್ಜೆ ಹಾಕತೊಡಗಿದಳು. ಅವಳು ಒಂದೊಂದು ಮರ ಹತ್ತಿ ಬೇರೊಂದು ಗಿಡಕ್ಕೆ ಹಾರುತ್ತಿದ್ದಳು. ಅವಳು ಮಣ್ಣಲ್ಲಿ ಬಿದ್ದರೂ ಮತ್ತೆ ನಿಂತು ಪ್ರಯತ್ನಿಸುತ್ತಿದ್ದಳು. ಹಕ್ಕಿಗಳು, ಕಪಿಗಳು, ನರಿ ಎಲ್ಲರೂ ನೋಡಿ ಆಶ್ಚರ್ಯಪಟ್ಟರು. ಅವರಲ್ಲಿ ಕೆಲವರು ನಕ್ಕರು. ಓ ಚಿಕ್ಕ ಅಳಿಲು, ನೀನು ಸಿಂಹದ ಬೆಟ್ಟಕ್ಕೆ ಹೋಗ್ತೀಯಾ? ಆದರೆ ಚಿಕ್ಕಿ ನಗುತ್ತಲೇ ಹೇಳುತ್ತಿದ್ದಳು, ಹೌದು, ನಾನು ಹೆದರಲ್ಲ. ನಾನು ನಂಬಿದ್ದೀನಿ, ನಾನು ಪ್ರಯತ್ನಿಸಿದರೆ ನನ್ನ ಕನಸು ನಿಜವಾಗುತ್ತದೆ. ಒಂದು ದಿನ ಕಾಡಿನಲ್ಲಿ ಜೋರು ಮಳೆಯಾಯಿತು. ಎಲ್ಲರೂ ಮರದ ಕೆಳಗೆ ಅಡಗಿ ಕೂತರು. ಆದರೆ ಚಿಕ್ಕಿ ಬೆಟ್ಟದ ತುದಿಗೆ ಏರಿ ನಿಂತಿದ್ದಳು. ಅವಳು ಆಕಾಶಕ್ಕೆ ಕೈಚಾಚಿದಳು. ಕಣ್ಣಲ್ಲಿ ಭಯವಿಲ್ಲ. ಅವಳು ಗಟ್ಟಿ ನಿಲುವಿನಲ್ಲಿ ನಿಂತಿದ್ದಳು. ಅವಳ ಸ್ನೇಹಿತರು, ಹಕ್ಕಿಗಳು, ಎಲ್ಲಾ ಪ್ರಾಣಿಗಳು ಬೆಟ್ಟದ ಬಳಿ ಬಂದು ನಿಂತರು. ಅವರು ಕೈತಟ್ಟಿದರು. ಚಿಕ್ಕಿ ಹೇಳಿದಳು, ನಾನು ಚಿಕ್ಕವಳು ಆಗಿರಬಹುದು, ಆದರೆ ನನ್ನ ಕನಸು ದೊಡ್ಡದು. ಪ್ರತಿದಿನ ಸ್ವಲ್ಪ ಪ್ರೇರಣೆ, ಸ್ವಲ್ಪ ಧೈರ್ಯ, ಸ್ವಲ್ಪ ಪ್ರಯತ್ನ ಇದ್ದರೆ ಚಿಕ್ಕ ಅಳಿಲು ಕೂಡ ಬೆಟ್ಟದ ತುದಿಗೆ ಹೋಗಬಹುದು. ನೀತಿ: ನೀವು ಚಿಕ್ಕವರೆಂದು ನಿಮ್ಮ ಕನಸು ಕೂಡ ಚಿಕ್ಕದಾಗಬೇಕೆಂಬ ನಿಯಮವಿಲ್ಲ. ಪ್ರತಿದಿನ ತಾಳ್ಮೆಯಿಂದ, ಧೈರ್ಯದಿಂದ, ಶ್ರಮದಿಂದ ಪ್ರಯತ್ನ ಮಾಡಿದರೆ ನೀವು ಆ ಗುರಿಯವರೆಗೆ ತಲುಪಬಹುದು.